ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾವ್ಯಾವತ್ತಾದ್ರೂ ಹೀಗೆ ಮಾಡಿದೀವ ಹೇಳಿ? ಈ ಸಲ ಪರಿಸ್ಥಿತಿನೇ ಹಾಗೆ ಬಂತು ರೀ. ಬಂದಿದ್ದ ಪರಿಸ್ಥಿತಿಗೆ ನಾವು ವಿವೇಚನೆನೇ ಕಳ್ಕೊಂಡ್ಬಿಟ್ವಿ ರೀ. ಅದಕ್ಕೆ ಹೀಗೆಲ್ಲ ಆಯ್ತು. ಆದ್ರೆ ನಿಜವಾಗ್ಲೂ ಸರಿಯಾದ ನಿರ್ಧಾರನೇ ತಗೊಂಡಿದೀವ್ರಿ. ಅದಕ್ಕೆ ನೀವು ಈ ಥರ ಎಲ್ಲ ಮಾತಾಡಬೇಡಿ. ಅಣ್ಣ, ನೀನಿಲ್ಲದೆ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇದೆಲ್ಲ ನಮ್ಮ ರೀತಿ ಒಳ್ಳೇದಕ್ಕೋಸ್ಕರ. ಈಗ ನೀನೇ ಮುಂದೆ ನಿಂತು ಈ ಎಂಗೇಜ್ಮೆಂಟ್ ನಡೆಸ್ಬೇಕಣ್ಣ. ಅಲ್ಲ ಕಣೋ ಲಕ್ಷ್ಮಣ, ನೀವೆಲ್ಲ ಇಂಥ ಮುಖ್ಯವಾದ ನಿರ್ಧಾರ ತಗೋಬೇಕಾದ್ರೆ ನಾನು ನಿಮಗೆಲ್ಲ ಬೇಡವಾಗ್ಬಿಟ್ನಾ? ವಯಸ್ಸಿನಲ್ಲಿ ದೊಡ್ಡವನು ಅನ್ನೋ ಒಂದು ಕಾರಣಕ್ಕಾದರೂ ಈ ವಿಷಯನ ನನ್ನ ಹತ್ರ ಒಂದು ಸೌಜನ್ಯಕ್ಕಾದರೂ ಹೇಳೋದು ಬೇಡವೇ? ವಯಸ್ಸಾದ್ಮೇಲೆ ಎಲ್ಲ ಮೂಲೆ ಗುಂಪಾಗ್ತಾರೆ ಅಂತ ಕೇಳಿದ್ದೆ. ಅದು ಇವತ್ತು ನಿಜವಾಗೋಯ್ತು. ಇರಲಿ ಬಿಡು, ಪರವಾಗಿಲ್ಲ. ಯಾಕ್ರಿ ಹೀಗೆಲ್ಲ ಚುಚ್ಚು ಮಾತಾಡ್ತಿದ್ದೀರಾ? ನಿಮ್ಮನ್ನ ನಾವು ಯಾವತ್ತು ಕಡೆಗಣಿಸಿದೀವಿ? ನಿಜ ಹೇಳಬೇಕು ಅಂದರೆ ಈ ಗಲಾಟೆ ಗಡಿಬಿಡಿಯಲ್ಲಿ ತಪ್ಪು ಮಾಡಿಬಿಟ್ವಿರಿ. ಅಷ್ಟಕ್ಕೂ ನೀವು ಹೋಗಿದ್ದಿದ್ದು ಮೆಡಿಕೇಶನ್ ಕ್ಯಾಂಪಿಗೆ. ನೀವಲ್ಲಿರ್ಬೇಕಾದ್ರೆ ಸುಮ್ಮನೆ ನಾವು ಇದನ್ನೆಲ್ಲ ಹೇಳಿ ಯಾಕೆ ತೊಂದರೆ ಕೊಡಬೇಕು ಅಂತ ಹೇಳಲಿಲ್ಲ ರೀ. ಆದರೆ ವಿಷಯ ಎಂಗೇಜ್ಮೆಂಟ್ವರೆಗೂ ಹೋಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ರೀ. ನಾವು ನಿಮ್ಗೆ ಹೇಳದೇ ಇದ್ದಿದ್ದು ತಪ್ಪೇ ರೀ. ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಹೌದಣ್ಣ, ನಮ್ಮನ್ನು ಕ್ಷಮಿಸ್ಬಿಡು. ಇದೆಲ್ಲ ನಿಜವಾಗ್ಲೂ ಹೇಳ್ತಿದ್ದೀರೋ ಇಲ್ಲ ಬಾಯಿ ಮಾತಿಗೆ ಹೇಳ್ತಿದ್ದೀರೋ? ಅಯ್ಯಯ್ಯೋ, ನಮ್ಮಿಂದ ತಪ್ಪಾಗಿದೆ ಅಣ್ಣ, ನಾವು ಒಪ್ಕೋತೀವಿ. ಈಗ ನೀನು ನಮ್ಮನ್ನು ಕ್ಷಮಿಸಲೇಬೇಕು. ಹಾಗಿದ್ರೆ ಈ ತಪ್ಪನ್ನು ನಾನು ಸರಿ ಮಾಡಬೇಕಲ್ವಾ? ಅರ್ಥ ಆಗಲಿಲ್ವಾ? ಅರ್ಥ ಆಗಲಿಲ್ಲ ರೀ. ಈ ಮನೆಯಲ್ಲಿ ನನ್ನ ಮಾತು ನಡೆಯುತ್ತೆ ಅನ್ನೋದಾದರೆ ನಾಳೆ ನಡೆಯೋ ಕಾರ್ಯಕ್ರಮ ನಿಲ್ಲಿಸಿ. ನಾಳೆ ನನ್ನ ಮಗಳ ರೀತು ಎಂಗೇಜ್ಮೆಂಟು ನಡಿ ಕೂಡುದು. ರೀ, ಏನ್ ಹೇಳ್ತಿದ್ದೀರಾ ನೀವು? ಇದಕ್ಕಿದ್ದಾಗ ಎಂಗೇಜ್ಮೆಂಟ್ ಅನ್ನ ಹೇಗೆ ಕ್ಯಾನ್ಸಲ್ ಮಾಡಕ್ಕಾಗತ್ತೆ? ಹೌದು ಸೀತಾ, ಗುರುಗಳೇ ಹೇಳಿದ್ದಾರೆ, ಈ ಎಂಗೇಜ್ಮೆಂಟ್ ನಡೆಯೋದ್ರಿಂದ ಯಾರಿಗೂ ಒಳಿತಾಗೋದಿಲ್ಲ. ಬಲವಂತವಾಗಿ ನಮ್ಮ ಮಗಳ ಜೀವನ ಹಾಳಾಗೋದು ಬೇಡ. ರಿತು ಎಂಗೇಜ್ಮೆಂಟು ನಡೆಯೋದು ಬೇಡ ಅಷ್ಟೇ. ಅಯ್ಯೋ, ಏನು ಹೇಳ್ತಾ ಇದ್ದೀರಿ ನೀವು? ಆಲ್ರೆಡಿ ಎಲ್ಲ ತಯಾರಿ ಆಗೋಗಿದ್ದೀರಿ. ಈಗ ಹೀಗೆ ಹೇಳಿದ್ರೆ ಹೇಗೆ? ಅಣ್ಣ, ದಿಢೀರಂತ ಹೀಗೆ ಕ್ಯಾನ್ಸಲ್ ಮಾಡಿಬಿಟ್ರೆ ಏನಣ್ಣ ಮಾಡೋದು? ಅವ್ರಿಗೆಲ್ಲ ಬರೋದಕ್ಕೆ ಹೇಳಿದೀವಲ್ಲ. ನೀವು ಎಂಗೇಜ್ಮೆಂಟ್ ಇಟ್ಕೊಂಡಿದ್ದು ಹಾಗೆ ಅಲ್ವಾ, ದಿಢೀರಂತ. ಹಾಗೆ ದಿಢೀರಂತ ಕ್ಯಾನ್ಸಲ್ ಮಾಡಿ.
ಹೀಗೆ ಯಾಕೆ ಸತ್ಯನ ಬಗ್ಗೆ ಮಾತಾಡ್ತಿದೀಯಾ? ಯಾಕಂದ್ರೆ ನನಗ್ ಬರ್ಬೇಕಾಗಿದ್ದು ಅವಳು ತಿಂದು ತೇಗ್ತಾ ಇದ್ದಾಳೆ, ಅದಕ್ಕೆ. ಮದುವೆನ ಬಿಟ್ಟು ಓಡ್ ಹೋಗು ಅಂತ ಸತ್ಯ ನಿನಗೆ ಹೇಳಿದ್ಲೇನೆ? ನೀನಿಂತ ಕೆಲಸ ಮಾಡ್ತೀಯ ಅಂತಾನೆ ಹುಡುಗರನ್ನ ಅವಳು ನಿನ್ನ ಹಿಂದೆ ಬಿಟ್ಟಿದ್ದು. ಆದ್ರೂ ಅವಳು ಕಣ್ ತಪ್ಪಿಸಿ ಓಡ್ ಹೋದವಳು ನೀನು. ಈಗ ಸತ್ಯನ ಬಗ್ಗೆ ಮಾತಾಡ್ತಿದ್ಯಾ ನೀನು? ಹೋದೆ ತಾನೆ, ಹೋದವಳು ನಾನು. ಅವಳು ಯಾಕೆ ಮದುವೆ ಆಗ್ಬೇಕಾಗಿತ್ತು? ಅವಳಿಗೂ ಅದೇ ಬೇಕಿತ್ತು. ರೊಟ್ಟಿ ಹಳ್ಸಿತ್ತು, ನಾಯಿ ಹಸ್ತಿತ್ತು. ಇನ್ನು ಒಂದೇ ಒಂದು ಸಾರಿ ಸತ್ಯನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಕೂಡ ಹಲ್ಲು ಉದುರಿಸ್ಬಿಡ್ತೀನಿ. ಉದ್ರಸ್ತೆ ಇನ್ನೇನು ಮಾಡ್ತೀಯಾ? ನೋಡಿದ್ರೆ ಇವಳು ಆಡ್ತಿರೋ ಮಾತುಗಳನ್ನ. ಇಷ್ಟೆಲ್ಲ ಆದ್ರೂ ಸತ್ಯನ ಬಗ್ಗೆ ನಂಜಕಾರದ್ ಬಿಡ್ತಿಲ್ವಲ್ಲ ಇವಳು. ಇದಕ್ಕೆ ಅತ್ತೆ ಇವಳ ಬಗ್ಗೆ ಹೇಳಿದ್ದು ನಾನು. ಇವಳು ವಿಷದ ಹಾವು, ನಂಬಿದ್ರೆ ಕೆಟ್ಟವಿ ಅಂತ. ಅಯ್ಯೋ ಜಾನಕಿ, ಸುಮ್ಮನಿರೆ. ಸತ್ಯ ಎಲ್ರಿಗೂ ಅರ್ಥ ಆಗಲ್ಲ ಕಣೆ. ಅರ್ಥ ಆಗಿದ್ರೆ ಈ ದಿವ್ಯ ಈ ರೀತಿ ಎಲ್ಲ ಮಾತಾಡ್ತಾ ಇರ್ಲಿಲ್ಲ. ಮತ್ತೆ ಅವಳು ಗುಣಗಾನ ಮಾಡಬೇಡ. ನನಗೂ ಅವಳಿಗೆ ಎಂತವಳು ಅಂತ ಗೊತ್ತು. ಅವಳಿಗೆ ಆ ಬಂಗ್ಲೆ ದುಡ್ಡು ಯಾವುದೂ ಬೇಕಾಗಿರಲಿಲ್ಲ. ಆದರೂ ಆ ಶ್ರೀಮಂತಿಗೆ. ನನಗೆ ಎಲ್ಲ ಬೇಕಾಗಿತ್ತು. ಆದ್ರೆ ನನಗೆ ಈಗ ಗುಡ್ಸ್ಲಾ? ಪ್ರಾಪ್ತಿ ಅಮ್ಮ, ಪ್ರಾಪ್ತಿ. ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಧನ ಕನಕ ಎಲ್ಲ ಸಿಗೋದು. ನನಗೆ ಸಿಗಲಿಲ್ಲ ಅಂತ ಹೊಟ್ಟೆ ಉರ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅಂದ್ರೆ ಏನು? ನನಗೆ ಯೋಗ್ಯತೆ ಇಲ್ಲ, ಅವಳಿಗೆಲ್ಲ ಇದೆ ಅಂತನಾ? ಅವಳು ಬಯಸ್ತಾ ಇದ್ರು ಎಲ್ಲ ಅವಳಿಗೆ ಸಿಕ್ಬಿಟ್ಟಿದೆ ಅಂತನಾ? ಅದೇನ್ ಕರ್ಮ ಮಾಡಿ ನಿಮ್ಗಳ ಮನೇಲಿ ಹುಟ್ಟಿದ್ನೋ. ಹುಟ್ಟಾಗ್ಲಿಂದ ಬಡತನಾನೆ. ಮದುವೆ ಆದ್ಮೇಲಾದ್ರೂ ನೆಮ್ಮದಿಯಾಗಿರೋಣ ಅಂತ ಅನ್ಕೊಂಡೆ. ಈ ನನ್ನ ಮಗ ಅದಕ್ಕೂ ಕಲ್ಲು ಹಾಕ್ಬಿಟ್ಟ. ಆ ಸತ್ಯ ಕೋಟ್ಯಾಧೀಶ್ವರನ್ ಕಟ್ಕೊಂಡು ಮೆರಿತಾ ಇದ್ದಾಳೆ. ಇದು ಒಂದ್ ಲೈಫಾ? ನಿಲ್ಸಿ ಸಾಕು. ಅವಳು ನಿನ್ ತಂಗಿ ಕಣೆ. ಅವಳು ಚೆನ್ನಾಗಿದ್ರೆ ನೀನ್ ಖುಷಿ ಪಡ್ಬೇಕು. ಅದು ಬಿಟ್ಟು ಹೊಟ್ಟೆ ಉರ್ಕೊಳ್ತಿದೀಯಲ್ಲೇ. ದಿವ್ಯಾ, ಹುಟ್ಟಿದ ಮನೇಲಿ ಏನೂ ಇರಲಿಲ್ಲ, ಹೋದ ಮನೇಲಿ ಏನೂ ಇಲ್ಲ ಅಂತ ಅಲ್ಬೋದಲ್ಲಮ್ಮ. ಏನೂ ಇಲ್ಲದ ಮನೇಲಿ ಬದುಕಿ ತೋರಿಸ್ಬೇಕು. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ಅವ್ರಿವ್ರ ಕಾಸಲ್ಲಿ ಶ್ರೀಮಂತಿಕೆನ ಅನುಭವಿಸ್ತೀನಿ ಅನ್ನೋದಲ್ಲ. ನಿನ್ನ ರಟ್ಟೆನ ನಂಬಿ ನೀನು ಬದುಕ್ದಾಗ್ಲೇ ಅದು ಕಣೆ ದೊಡ್ಡಸ್ತಿಗೆ. ಅಷ್ಟಕ್ಕೂ ನಿನ್ನನ್ನು ಯಾರಾದರೂ ಯಾಕೆ ಸಾಕ್ಬೇಕು? ನೀನೇನು ಮನೇಲಿ ಸಾಕೊಂಡಿರೋ ನಾಯಿನ? ಅಮ್ಮ, ಏನೇನೋ ಮಾತಾಡಿ ಸಿಟ್ಟು ತರಿಸ್ಬೇಡ. ನನ್ನನ್ನೇ ನಾಯಿಗೆ ಹೋಲಿಸ್ತೀಯಾ? ಏನೇ ಮಾಡ್ತೀಯಾ? ನಿನಗಿಂತ ನಾಯಿನೇ ವಾಸಿ. ನಿಯತ್ತಾದ್ರೂ ಇರುತ್ತೆ, ನಿಂಗದು ಇಲ್ವಲ್ಲೇ? ಆ ಸತ್ಯ ನಿನಗೋಸ್ಕರ ಏನೆಲ್ಲ ಮಾಡಿದ್ಲು. ಅವಳ ಆಸೆ ಕನಸುಗಳನ್ನೆಲ್ಲ ಮಂಡಪಾಲು ಮಾಡಿಬಿಟ್ಟಲ್ಲೇ. ಈಗ ಅವಳ ಬಗ್ಗೆನೇ ಮಾತಾಡ್ತಿದ್ಯಾ ನೀನು? ಎಲ್ರ ಮನೇಲೂ ಅಕ್ಕ ದುಡ್ದು ತಂಗಿನ ಸಾಕ್ತಾಳೆ. ಆದ್ರೆ ನಮ್ಮ ಮನೇಲಿ ತಂಗಿ ದುಡ್ದು ಇಡೀ ಮನೆ ಸಾಕಿದ್ಲು. ನೀನು ಓದ್ಲಿ ಅಂತ ಅವಳು ಗ್ಯಾರೇಜಲ್ಲಿ ಹಗ್ಲು ರಾತ್ರಿ ದುಡಿದ್ಲು. ಆದ್ರೆ ನೀನೇನೆ ಮಾಡಿದೆ. ಅವಳು ರಕ್ತ ಸುರಿಸಿ ದುಡ್ಡಲ್ಲಿ ಶೋಕಿ ಮಾಡಿದೆ. ಆಗ್ಲೇ ಅದೇನೋ ಅಂತಿದ್ದೆ, ಹುಟ್ಟಿದ ಮನೇಲಿ ಬಡತನ, ಹೋದ ಮನೇಲಿ ಹೀಗೆ ಅಂತ. ನಮ್ಮ ಮನೇಲಿ ಬಡತನ ಇರ್ಬೋದು ಕಣೆ, ಆದ್ರೆ ಸತ್ಯ ಯಾವತ್ತು ನೀನು ಓದಿ ಕಡಿಮೆ ಮಾಡಿರ್ಲಿಲ್ಲ. ಅಷ್ಟಿದ್ದಿದ್ರೆ ಓದಿ ಮುಂದೆ ಬರಬೇಕಾಗಿತ್ತು. ಪ್ರೀತಿ ಪ್ರೇಮ ಅಂತ ಯಾಕೆ ಓಡ ಹೋಗ್ಬೇಕಾಗಿತ್ತು? ನಿನ್ನ ಕಾಲ ಮೇಲೆ ನೀನು ನಿಲ್ಬೋದಾಗಿತ್ತಲ್ವಾ? ಆಗ ಈ ರೀತಿ ಅಪವಾದ ಯಾರ್ಯಾರ ಮೇಲೋ ಹಾಕೋ ಪರಿಸ್ಥಿತಿ ಬರ್ತಿರ್ಲಿಲ್ಲ.
ಆಗ ವಿದ್ಯೆ ನಿನ್ನ ಕೈ ಹಿಡ್ದಿರೋದು. ವಿದ್ಯೆ ಅಂತೂ ಹತ್ತಲಿಲ್ಲ, ನಿನ್ನ ಬುದ್ಧಿಗೆ ದುಃಖ ಹಿಡ್ದಿತ್ತಾ? ಈಗ ಬದುಕು ಹಾಳಾಯ್ತು, ಸರ್ವನಾಶ ಆಯ್ತು ಅಂದ್ರೆ ಅದಕ್ಕೆ ಸತ್ಯ ಹೊಣೆನೆ. ನೋಡು ನೋಡು, ಇವರು ನನ್ನ ಹೆತ್ತಮ್ಮ, ನನ್ನ ಬಗ್ಗೆನೇ ಎಷ್ಟು ಚೀಪಾಗಿ ಮಾತಾಡ್ತಿದ್ದಾರೆ ಅಂತ. ಎಲ್ಲ ನಿನ್ನಿಂದನೇ. ಕೊನೆಗೂ ನಾನು ದಡ್ಡಿ ಅನ್ನೋ ತರ ಪ್ರೂವ್ ಮಾಡ್ಬಿಟ್ಟಿಯಲ್ಲೋ. ನಿನ್ನಿಂದನೇ ನನ್ನ ಜೀವನ ಈ ಸ್ಥಿತಿಗೆ ಬಂದಿದ್ದು. ನಾಚಿಕೆ ಆಗಲ್ಲ ನಿನ್ಗೆ? ಇವ್ರುಗಳ ಮುಂದೆ ಹೇಗೆಲ್ಲ ಮರಿಬೇಕು ಅಂತ ಕನ್ಸ್ಕೊಂಡಿದ್ದೆ. ಆದ್ರೆ ನೀನು ಇವ್ರುಗಳ ಹತ್ರನೇ ಚೀತು ಅಂತ ಅನ್ಸ್ತಾ ಇದೆಯಲ್ಲೋ. ಬೇಬಿ, ಅರ್ಥ ಮಾಡ್ಕೊ. ಹೇಳಿದ್ನಲ್ಲ, ನಾನಿಷ್ಟೆಲ್ಲ ಮಾಡಿದ್ದು ನಮ್ಮ ಪ್ರೀತಿಗೋಸ್ಕರ ಅಂತ. ಬೆಂಕಿ ಬಿತ್ತು ನಿನ್ ಹಾಳು ಪ್ರೀತಿಗೆ, ದರಿದ್ರದವನೇ. ದಿವ್ಯಾ, ಮಾತು ಹದ್ದು ಬಸ್ತಲ್ಲಿರ್ಲಿ. ನಿಮ್ಮಿಬ್ರ ಮಧ್ಯೆ 1000 ಇರ್ಬೋದು ಕಣೆ, ಆದ್ರೆ ಅವ್ನು ನಿನ್ ಗಂಡ ಅನ್ನೋದನ್ನ ಮರಿಬೇಡ. ಇವನ್ ನನಗ್ ಮಾಡಿರೋ ಮೋಸಕ್ಕೆ ಇವನನ್ ಕೊಂದ್ರು ಪಾಪ ಬರಲ್ಲ. ಗಂಡ ಅಂತೆ ಗಂಡ. ಅಮ್ಮ, ಒಳಗಡೆ ಹೋಗಿ ಹಾಲು ತಗೊಂಡ್ಬಿಡ್ತೀನಿ. ತಣ್ಣಗಿರೋ ಹಾಲು. ನನ್ನ ಜೀವನ ಸರ್ವನಾಶ ಆಗೋಯ್ತಲ್ಲ. ನಾನು ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಆಯ್ತು ಅಂತ ಖುಷಿ ಪಡ್ತಿರ್ತೀರಾ ಅಲ್ವಾ? ಹೋಗಿ ಹಾಲು ತಗೊಂಡ್ಬರ್ತೀನಿ. ಕುಡಿದು ಆರಾಮಾಗಿರಿ. ಹಾಂ, ಅವಾಗ ನಿಮ್ಗೆ ನೆಮ್ಮದಿ ಅನ್ಸುತ್ತೆ. ನೀವಿಬ್ರು ಆರಾಮಾಗಿರಿ, ನೀವಿಬ್ರು ಆರಾಮಾಗಿರಿ, ನೀವು ಆರಾಮಾಗಿರಿ. ಅತ್ತೆ, ಅಯ್ಯೋ, ಏ ದಿವ್ಯಾ, ಏನಾಯ್ತು ನಿನಗೆ? ಯಾಕೆ ಹೀಗಾಡ್ತಾ ಇದ್ದೀಯಾ? ಅಯ್ಯೋ ಖುಷಿ ಅಜ್ಜಿ, ನನ್ ಖುಷಿ ಆಗ್ತಾ ಇದೆ. ನನ್ನ ಜೀವನನ ಸರ್ವನಾಶ ಮಾಡ್ಬಿಟ್ಟನಲ್ಲ. ಬರ, ಎಷ್ಟು ಚೆನ್ನಾಗಿ ನನ್ನ ಜೀವನನ ಹಾಳು ಮಾಡ್ಬಿಟ್ಟೆ. ಎಷ್ಟು ಚೆನ್ನಾಗಿ ನನ್ನ ಜೀವನನ ಹಾಳು ಮಾಡ್ಬಿಟ್ಯೋ. ಬಾಲೆಗೆ ಬಾಲೆಗೆ ಜಾಯ್. ಸತ್ಯನೇ ಮಾಡ್ಬಿಟ್ಟೆ. ಸತ್ಯಂಗ ಜಾಯ್, ಸತ್ಯಂಗ ಜಾಯ್, ಎಲ್ರಿಗೂ ಜಾಯ್, ಜಾಯ್, ಎಲ್ರಿಗೂ ಜಾಯ್. ನನಗೂ ಜಾಯ್, ನನಗೂ ಜಾಯ್, ದಿವ್ಯಾಂಗ ಜಾಯ್, ದಿವ್ಯಾಂಗ ಜಾಯ್, ದಿವ್ಯಾಂಗ ಜಾಯ್, ದಿವ್ಯಾಂಗ ಜಾಯ್. ರೀ, ನಿಜವಾಗ್ಲೂ ಗುರುಗಳು ಹಾಗಂದ್ರ? ಏಕೆ, ನನ್ನ ಮಾತಿನ ಮೇಲೆ ಅನುಮಾನನ? ಹಾಗಲ್ಲ ರೀ, ನಾನು ಮನೇಲಿ ಪುರೋಹಿತರನ್ನ ಕೇಳಿದೆ. ಹುಡುಗ ಹುಡುಗಿ ಜಾತಕ ಹೊಂದತ್ತೆ ಅಂತ ಹೇಳಿದ್ರು. ಎಲ್ಲ ಗಣಗಳು ಕೂಡಿ ಬರುತ್ತೆ, ಮುಂದುವರಿಬಹುದು ಅಂತ ಹೇಳಿದ್ರು ರೀ. ಅದಾದ್ಮೇಲೆ ರೀ ನಾವು ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದು. ನೀವು ಯಾವುದಕ್ಕೂ ಇನ್ನೊಂದ್ಸಲ ಗುರುಗಳ ಹತ್ರ ಕೇಳ್ರಿ. ಅಣ್ಣ, ಹುಡುಗನ ಮನೆಯವರು ತುಂಬ ಒಳ್ಳೆಯವರು. ನಿನ್ನ ಕ್ಲಾಸ್ಮೇಟ್ ತಮ್ಮನ ಮಗ ಅಣ್ಣ, ಪ್ರತಾಪ್ ಕುಮಾರ್ ಅವ್ರ ಮಗ. ಈ ವಿದ್ಯಾಸಾಗರ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಆ ಓನರ್ನ ಒಬ್ಬನೇ ಒಬ್ಬ ಮಗ ಫಾರಿನ್ ಸ್ಟಡೀಸ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದಾನೆ. ಅಣ್ಣ, ನಮ್ಮ ಋತುಗೆ ಒಳ್ಳೆ ಜೋಡಿ ಅಣ್ಣ. ಹೌದು ರೀ, ಹುಡುಗ ವಿದ್ಯಾವಂತ, ಬುದ್ಧಿವಂತ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನಮ್ಮ ಋತುಗೆ? ಅವಳು ಸಂತೋಷವಾಗಿರ್ತಾಳೆ ರೀ. ಬೇಡ ಅಂತ ಹೇಳಿದ್ದು ಕೇಳಿಸ್ಲಿಲ್ವಾ? ನಮ್ಮ ಗುರುಗಳೇ ಹೇಳಿದ್ದಾರೆ ಈ ಎಂಗೇಜ್ಮೆಂಟ್ ಬೇಡ ಅಂತ. ಅವ್ರು ಹೇಳಿದ ಮೇಲೆ ಮುಗೀತು ಅಷ್ಟೇ.
ಅವ್ರು ಯಾರೇ ಆಗಿರಲಿ, ಏನೇ ಆಗಿರಲಿ, ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರಲಿ, ಬೇಡ ಅಂತಂದರೆ ಬೇಡ. ಅಣ್ಣ, ಈ ಕೊನೆ ಗಳಿಗೆಯಲ್ಲಿ ಎಂಗೇಜ್ಮೆಂಟ್ ನಿಲ್ಲಿಸ್ಬಿಟ್ರೆ ನಮ್ಮ ಋತು ಕೆಟ್ಟ ಹೆಸರು ಬರುತ್ತೆ ಅಣ್ಣ. ಗುರುಗಳ ಹತ್ರನೇ ಯಾವುದಾದ್ರೂ ಪರಿಹಾರ ಕೇಳ್ಬೋದಲ್ಲ? ಇಡೀ ಜೀವಮಾನವೆಲ್ಲ ಅವಳು ಕಣ್ಣೀರಲ್ಲೇ ಕೈ ತೊಳೆಯೋದಕ್ಕಿಂತ ಈ ಎಂಗೇಜ್ಮೆಂಟ್ ನಿಲ್ಲಿಸೋದೇ ವಾಸಿ. ನಿಲ್ಲಿಸೋ. ಬೇಡ ಅಣ್ಣ, ಈ ಸಮಯದಲ್ಲಿ ಎಂಗೇಜ್ಮೆಂಟ್ ನಿಲ್ಲಿಸೋದು ಸರಿಯಾದ ನಿರ್ಧಾರ ಅಲ್ಲ. ನಮ್ಮ ಋತು ಕೆಟ್ಟ ಹೆಸರು ಬರುತ್ತೆ ಅಣ್ಣ. ಹೇಳ್ತಿದ್ದೆ ತಾನೇ, ನಾನು ಒಂದು ಸರ್ತಿ ಹೇಳಿದ್ರೆ ಮುಗೀತು, ಅದೇ ಕೊನೆ. ನೋಡಿ, ನಾಳೆ ಎಂಗೇಜ್ಮೆಂಟ್ ನಡೀತಾ ಇಲ್ಲ ಅಷ್ಟೇ. ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಿಂತ್ಕೊಳ್ಳೋದಿಲ್ಲ, ನಡೆಯುತ್ತೆ. ಸತ್ಯ, ಅಪ್ಪ ಬಂದಿದ್ದಾರೆ ಅನ್ಸುತ್ತೆ. ಹಾಗಾದರೆ ನನ್ನ ಮಾತನ್ನು ಮೀರಿ, ನಮ್ಮ ಗುರುಗಳ ಮಾತನ್ನು ಮೀರಿ ಈ ನಿಶ್ಚಿತಾರ್ಥ ಮಾಡಬೇಕು ಅಂದ್ಕೊಂಡಿದ್ಯಾ ಲಕ್ಷ್ಮಣ? ಹೌದಣ್ಣ. ಈ ವಿಚಾರದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಹಾಗಾದರೆ ಇಷ್ಟೊತ್ತು ಮಾತಾಡಿದ್ದು, ಕ್ಷಮೆ ಕೇಳಿದ್ದು ಸುಳ್ಳು ಅಂತ ಆಯ್ತಲ್ಲ. ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು. ನೋಡೋಣ, ಇದು ನನ್ನ ಮಗಳ ವಿಚಾರ. ಸರಿಯಾಗಿ ಯೋಚನೆ ಮಾಡೇ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ಇದಕ್ಕೆ ನಿನ್ನ ಸಮ್ಮತಿ ಅಷ್ಟೇ ಬೇಕು. ನಿನ್ನ ನಿರ್ಧಾರನ ವಿರೋಧಿಸಿದರೆ ಸಮ್ಮತಿ ಬೇಕಾಗಿಲ್ವಲ್ಲ? ರೀ, ಏನಾಗಿದೆ ನಿಮಗೆ? ಯಾಕ್ರಿ ಭಾವನ ಹತ್ರ ಹೀಗೆ ಮಾತಾಡ್ತಾ ಇದ್ದೀರಾ? ನನ್ನ ಮಗಳ ವಿಚಾರಕ್ಕೆ ಯಾರೇ ಅಡ್ಡ ಬಂದರೂ ನಾನು ಹೀಗೇನೆ ಮಾತಾಡೋದು. ದಿವ್ಯಾ ಸಮಾಧಾನ ಮಾಡ್ಕೊಮ್ಮ. ಇಷ್ಟಕ್ಕೆ ಜೀವನ ಮುಗ್ದೋಗಿಲ್ಲ, ಸಮಾಧಾನ ಮಾಡ್ಕೊಳ್ಳೆ. ಎಲ್ಲ ಮುಗ್ದೋಯ್ತು ಅಜ್ಜಿ, ಎಲ್ಲ ಮುಗ್ದೋಯ್ತು.
ನನ್ನ ಮಗ ನನ್ನ ಜೀವನ ನುಂಗಿ ನೀರು ಕುಡಿದ್ಬಿಟ್ಟ. ದಿವ್ಯಾ, ನನಗೆ ಗೊತ್ತು ನಾನು ಮಾಡಿದ ತಪ್ಪು ಅಂತ. ಆದರೆ ಹೇಳಿದ್ನಲ್ಲ, ನಾನು ಇಷ್ಟೆಲ್ಲ ಮಾಡಿದ್ದು ನಮ್ಮ ಪ್ರೀತಿಗೋಸ್ಕರ. ನನ್ನ ಹತ್ರ ದುಡ್ಡಿಲ್ಲ ಅಂತ ನಿನಗೆ ಗೊತ್ತಾದ್ರೆ ನೀನು ನನ್ನ ಬಿಟ್ಟು ಹೋಗ್ತೀಯಾ? ಅದಕ್ಕೆ ಇಲ್ಲದೆ ಇರೋ ಶ್ರೀಮಂತಿಕೆನ ತೋರಿಸಿ ಮುರ್ನಾಮ ಹಾಕ್ಬಿಟ್ಟಿಯಲ್ಲೋ. ನೀನು ಬೇಕು ದಿವ್ಯಾ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ ಜೊತೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನ್ ಹೇಳಿರೋ ಸುಳ್ಳಿಗೆ, ನನಗೆ ಮಾಡಿರೋ ಮೋಸಕ್ಕೆ ನಾನು ಯಾವತ್ತೂ ನಿನ್ ಜೊತೆ ಇರಲ್ಲ.